ಹಲೋ ನಮಸ್ಕಾರ ಸ್ನೇಹಿತರೆ. ಎರಡನೆಯ ದಿನ ಬಿಜಾಪುರದಲ್ಲಿ. ಮೊದಲನೆಯ ದಿನ ಬಿಜಾಪುರದಿಂದ ಗುಡ್ಡಾಪುರಕ್ಕೆ ಹೋಗಿ ದಾನಮ್ಮದೇವಿಯ ದರ್ಶನವನ್ನು ಮಾಡಿಕೊಂಡು ಸಂಗತೀರ್ಥಕ್ಕೆ ಭೇಟಿ ಕೊಟ್ಟು ಮತ್ತೆ ಬಿಜಾಪುರಕ್ಕೆ ಬಂದು ಇಲ್ಲೇ ಉಳಿದುಕೊಂಡಿದ್ವಿ. ಎರಡನೆಯ ದಿನ ಬಿಜಾಪುರ ಸಿಟಿಯನ್ನು ಸುತ್ತೋಣ ಅಂತ ಹೊರಟಿದ್ದೀವಿ. ಟ್ರೈನ್ ಅಥವಾ ಬಸ್ನಲ್ಲಿ ಬಿಜಾಪುರವನ್ನು ರೀಚ್ ಆದಮೇಲೆ ಬಿಜಾಪುರ ಓಲ್ಡ್ ಮೇನ್ ಬಸ್ ಸ್ಟಾಪ್ ಅಕ್ಕಪಕ್ಕ ರೂಮ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ ಸಾಕಷ್ಟು ಹೋಟೆಲ್ಗಳು ಇದೆ. ಬಿಜಾಪುರದ ಓಲ್ಡ್ ಬಸ್ ನಿಲ್ದಾಣದಿಂದ ಬಿಜಾಪುರದ ಮೇನ್ ವಿಸಿಟಿಂಗ್ ಪ್ಲೇಸಸ್ ಎಲ್ಲ ಹತ್ತಿರದಲ್ಲೇ ಇದೆ. ಮತ್ತು ಈ ಎಲ್ಲ ಪ್ಲೇಸ್ಗೆ ಹೋಗೋದಕ್ಕೆ ಸಾಕಷ್ಟು ಶೇರ್ ಆಟೋಗಳು ಕೂಡ ಈ ಬಸ್ ಸ್ಟಾಪಿಂದ ಸುಲಭವಾಗಿ ಸಿಗುತ್ತೆ. ಆದ್ದರಿಂದ ಓಲ್ಡ್ ಬಸ್ ಸ್ಟಾಪ್ ಹತ್ರನೇ ರೂಮ್ ಮಾಡಿಕೊಂಡ್ರೆ ಒಳ್ಳೆಯದು. ನಾವು ಓಲ್ಡ್ ಬಸ್ ಸ್ಟಾಪ್ ಲಲಿತಾ ಹೋಟೆಲಲ್ಲಿ ಉಳ್ಕೊಂಡಿದ್ವಿ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ವಾಕ್ ಮಾಡಿಕೊಂಡೆ ನಾವು ಮೊದಲು ಹೊರಟಿದ್ದು ತೇಜ್ವಾಡಿ ಕಡೆಗೆ. ಇದು ನಾವು ಉಳ್ಕೊಂಡಿರುವ ಹೋಟೆಲ್ಲಿಂದ 500 ಮೀಟರ್ಸ್ ದೂರದಲ್ಲಿತ್ತು. ನಿನ್ನೆ ಬಸ್ಸಲ್ಲಿ ಹೋಗಬೇಕಾದ್ರೆ ನೋಡಿದ್ವಿ ತೇಜ್ವಾಡಿ ಜೋಡಿ ಗುಂಬಸ್ ಅಂತ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಲಾಂಗ್ ವಾಕ್ ಹೋಗೋಣ ಅಂದ್ಕೊಂಡು ಆಗ ನೆನಪು ಮಾಡ್ಕೊಂಡ್ವಿ ಜೋಡಿ ಗುಂಬಸ್ ಇಲ್ಲೇ ಹತ್ತಿರದಲ್ಲೇ ಇದೆ, ಅಲ್ಲಿಗೆ ಹೋಗಿ ಬರೋಣ ಅಂತ. ಹಾಗೆ ನಡ್ಕೋತಾ ಜೋಡಿ ಗುಂಬಸ್ ಹತ್ರ ಬಂದಿದ್ದೀವಿ. ನಾವು ಈ ಗುಂಬಸ್ ಹತ್ರ ಬಂದಾಗ 7 ಗಂಟೆ ಆಗಿತ್ತು. ಸುತ್ತ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾವು ಬಂದಾಗ. ಈ ಒಂದು ಗುಂಬಸ್ ಏನಿದೆ ಇದನ್ನು ಆದಿಲ್ ಶಾಹಿ ಕಾಲದಲ್ಲಿ ಕಟ್ಟೋದಕ್ಕೆ ಶುರುವಾಗಿ 1687ರಲ್ಲಿ ಇದು ಕಂಪ್ಲೀಟ್ ಆಯ್ತಂತೆ. ಈ ಗುಂಬಸನ್ನು ಸುತ್ತಿ ನೋಡೋದಕ್ಕೆ ಅರ್ಧ ಗಂಟೆಯ ಸಮಯ ಸಾಕು. ನಾವು ಗುಂಬಸ್ ಒಳಗಡೆ ಬಂದಾಗ ಅಷ್ಟು ಜನ ಇರಲಿಲ್ಲ, 1-2-3 ಜನ ಇದ್ದರು. ಅವರು ಒಳಗಡೆ ಹೋಗ್ಬೋದು, ಹೋಗಿ ನೋಡಿ ಅಂತ ಹೇಳಿದ್ರು. ಆದರೆ ನಾವು ಹೊರಗಡೆಯಿಂದನೇ ಚೆನ್ನಾಗಿ ಕಾಣಿಸ್ತಿದೆ, ಇಲ್ಲೇ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೊರಗಡೆಯಿಂದನೇ ಜೋಡಿ ಗುಂಬಸನ್ನು ನೋಡಿಕೊಂಡು ಫೋಟೋಗಳನ್ನು ತೊಗೊಂಡ್ವಿ. ಜೋಡಿ ಗುಂಬಸನ್ನು ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಗೂಗಲ್ ಮ್ಯಾಪ್ ಹಾಕಿ ನೋಡಿದ್ವಿ. ಈ ಒಂದು ಜೋಡಿ ಗುಂಬಸಿಂದ ಬಾರಾಕಮಾನ್ 1 ಕಿಲೋಮೀಟ್ರ್ ಅಂತ ಇತ್ತು. ಜೋಡಿ ಗುಂಬಸಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಬಾರಾಕಮಾನಿಗೆ ಆಟೋದಲ್ಲಿ ಬಂದರೆ ಶೇರ್ ಆಟೋದಲ್ಲಿ ಒಬ್ಬರಿಗೆ 20 ರೂಪೀಸ್ ತೊಗೋತಾರೆ. ಆದರೆ ನಾವು 1 ಕಿಲೋಮೀಟ್ರ್ ಅಲ್ವಾ, ಬೆಳಗ್ಗೆ ಬೇರೆ ನಡ್ಕೊಂಡೇ ಹೋಗೋಣ ಅಂತ ಬಂದ್ವಿ. ಮಾರ್ಕೆಟಲ್ಲಿ ರೊಟ್ಟಿ ಮಾರ್ತಾಯಿದ್ರು. ಎಷ್ಟು ಅಂತ ಕೇಳಿದ್ವಿ. ಒಂದು ರೊಟ್ಟಿಗೆ 5 ರೂಪೀಸ್ ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲೇ ಬಾರಾಕಮಾನ್ ಇತ್ತು. ಬಾರಾಕಮಾನ್ ಸಿಟಿ ಮಧ್ಯದಲ್ಲಿದೆ ಮತ್ತು ಇದು ಬಿಜಾಪುರದ ಬಸ್ ಸ್ಟಾಪಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಬಾರಾಕಮಾನ್ ಮುಂಭಾಗದಲ್ಲಿ ಒಂದು ಉದ್ಯಾನವನವಿದೆ. ಈ ಒಂದು ಬಾರಾಕಮಾನನ್ನು ಭಾರತೀಯ ಪುರಾತತ್ವ ಸಮೀಕ್ಷೆ ನಡೆಸಿಕೊಂಡು ಬರ್ತಾ ಇದೆ. ಯಾವುದೇ ಎಂಟ್ರಿ ಫೀಸ್ ಇಲ್ಲ ಇದಕ್ಕೆ. ನಾವು ಬಾರಾಕಮಾನನ್ನು ರೀಚ್ ಆದಾಗ ಬೆಳಿಗ್ಗೆ 8 ಗಂಟೆ, ಆದರೆ ಬಾರಾಕಮಾನ್ ಓಪನ್ ಆಗೋದು 8:30ಗೆ. ಅಲ್ಲಿವರೆಗೂ ನಾವು ಬಾರಾಕಮಾನ್ ಸುತ್ತ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಈ ಒಂದು ಬಾರಾಕಮಾನ್ ಏನಿದೆ ಅದು ಬಿಜಾಪುರದ ಸುಲ್ತಾನ ಆಲಿ ಆದಿಲ್ ಶಾ ಅವರ ಒಂದು ಅಪೂರ್ಣ ಸಮಾಧಿ. ಆಲಿ ಆದಿಲ್ ಶಾ ಬಿಜಾಪುರವನ್ನು ಕ್ರಿಸ್ತಶಕ 1656ರಿಂದ ಕ್ರಿಸ್ತಶಕ 1686ರವರೆಗೆ ಆಳ್ವಿಕೆಯನ್ನು ಮಾಡಿದ್ದ. ಈ ಒಂದು ಕಟ್ಟಡದ ಕಾರ್ಯ ಸಂಪೂರ್ಣಗೊಂಡಿದ್ದರೆ ಇದೊಂದು ಅದ್ಭುತ ಕಟ್ಟಡವಾಗಿ ನಿಲ್ತಾ ಇತ್ತು. ಜೊತೆಗೆ ಈ ಕಟ್ಟಡದ ಒಂದು ನೆರಳೇನಿತ್ತು ಅದು ಗೋಲ್ ಗುಂಬಸ್ನ ಮೇಲೆ ಬೀಳ್ತಾ ಇತ್ತಂತೆ. ಇತಿಹಾಸದ ಪುಟಗಳನ್ನು ಕೆದಕಿದಾಗ ತಂದೆ ಮತ್ತು ಮಗ ಸಮಾಧಿಗಳ ನಿರ್ಮಾಣದ ವಿಷಯದಲ್ಲಿ ಪರಸ್ಪರರನ್ನು ಮೀರಿಸಲು ಪ್ರಯತ್ನಿಸಿರುವುದು ಕಂಡುಬರುತ್ತೆ. ಕ್ರಿಸ್ತಶಕ 1672ರಲ್ಲಿ ಆಲಿ 2ನೇ ಆದಿಲ್ ಶಾ ಈ ಒಂದು ಬಾರಾಕಮಾನಿನ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸ್ತಾನೆ. ಇದರ ವಾಸ್ತುಶಿಲ್ಪಿ ಮಲ್ಲಿಕ್ ಸಂದಾಲ್ ಅಂತ. ಆರಂಭದಲ್ಲಿ ಈ ಕಟ್ಟಡಕ್ಕೆ ದೊಡ್ಡದಾದ ಘನಗೋಡೆಗಳನ್ನು ಏಕ ಕೇಂದ್ರದಲ್ಲಿ ಕಮಾನುಗಳ ರೂಪದಲ್ಲಿ ಕಟ್ಟಿಸಲಾಗುತ್ತೆ.
ಮೊದಲಿಗೆ ಒಳಗಿನ ಕಮಾನುಗಳನ್ನು ಕಟ್ಟಿಸಿ ಅನಂತರ ಹೊರಗಿನ ಕಮಾನುಗಳನ್ನು ಕಟ್ಟುವ ಒಂದು ತಯಾರಿ ಇರುತ್ತೆ. ಒಳಗಿನ ಕಮಾನುಗಳನ್ನು ಕಟ್ಟಲಾಗುತ್ತೆ, ಆದರೆ ಇಂದಿಗೂ ಕೂಡ ಹೊರಗಿನ ಕಮಾನುಗಳು ಹಾಗೆ ಉಳಿದುಕೊಂಡಿವೆ. ಮತ್ತು ಇಲ್ಲಿ ಕಲ್ಲುಗಳನ್ನು ಹಿಡಿದಿಡಲು ಕಬ್ಬಿಣದ ಉಂಗುರಗಳನ್ನು ಬಳಕೆ ಮಾಡಲಾಗಿದೆ. ಈ ಒಂದು ಕಟ್ಟಡ ಏನಿದೆ ಭಾರ ಕಮಾನ್ ಅಂದರೆ 12 ಕಮಾನುಗಳುಳ್ಳ ಈ ಕಟ್ಟಡ ಏನಾದರೂ ಸಂಪೂರ್ಣ ಆಗಿದ್ದರೆ ಇದು ನಿಜವಾಗ್ಲೂ ಕೂಡ ಗೋಲ್ ಗುಂಬಸ್ಗೆ ಒಂದು ಪ್ರತಿಸ್ಪರ್ಧಿಯಾದ ಕಟ್ಟಡವಾಗಿ ಬಿಜಾಪುರದಲ್ಲಿ ತಲೆ ಎತ್ತಾ ಇತ್ತು. ಈ ಒಂದು ಕಟ್ಟಡದ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುವ ಮೊದಲೇ ಆದಿಲ್ ಶಾನ ತಂದೆ ಮುಹಮ್ಮದ್ ಆದಿಲ್ ಶಾ ಮಗನನ್ನು ಕೊಲೆ ಮಾಡಿಸ್ತಾನೆ. ಈ ಕಟ್ಟಡ ಏನಾದರೂ ನಿರ್ಮಾಣವಾದರೆ ಗೋಲ್ ಗುಂಬಸ್ನ ವಾಸ್ತುಶಿಲ್ಪದ ವೈಭವ ಕಡಿಮೆಯಾಗುತ್ತದೆ ಎನ್ನುವ ಕಾರಣಕ್ಕೆ ಸ್ವಂತ ಮಗನನ್ನೇ ಕೊಲೆ ಮಾಡಿಸಲಾಗುತ್ತದೆ. ಆದಿಲ್ ಶಾನ ಮರಣದ ನಂತರ ಈ ಕಟ್ಟಡ ಹೇಗಿತ್ತೋ ಹಾಗೇ ಉಳಿತು. ಇದರ ಒಂದು ನಿರ್ಮಾಣ ಕಾರ್ಯ ಮುಂದೆ ಸಾಗಲಿಲ್ಲ. ಸಂಪೂರ್ಣ ಗೋತಿಕ್ ಶೈಲಿಯಲ್ಲಿರುವ ಈ ಕಟ್ಟಡದ ಒಳ ಆವರಣದಲ್ಲಿ ಆದಿಲ್ ಶಾನ ಸಮಾಧಿ ಮತ್ತು ಅವನ ಪತ್ನಿ ಚಾಂದ್ ಬೀಬಿ ಮತ್ತು ಅವನ ಉಪಪತ್ನಿಯರ ಸಮಾಧಿಗಳ ಜೊತೆಗೆ ಅವರ ಹೆಣ್ಣು ಮಕ್ಕಳ ಸಮಾಧಿಗಳನ್ನು ನೋಡಬಹುದು. ಈ ಒಂದು ಕಟ್ಟಡವನ್ನು ನೋಡಿದ ಮೇಲೆ ನನಗನ್ನಿಸಿದ್ದು ಸಮಾಧಿಗಳನ್ನು ಕಟ್ಕೊಳ್ಳೋದಕ್ಕೂ ಕೂಡ ಜಗಳಗಳು ನಡೆದಿದೆಯೇ, ಕೊಲೆಗಳು ನಡೆದಿದೆಯೇ ಅಂತ. ನಮಗೆಲ್ಲ ತಿಳಿದಿರೋದು ಮಕ್ಕಳಿಗಾಗಿ ತಂದೆ ತಾಯಿಗಳು ತಮ್ಮ ಪ್ರಾಣ ಬೇಕಾದರೂ ಬಿಡ್ತಾರೆ, ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಅಂತ. ಆದರೆ ಇಲ್ಲಿ ತಂದೆ ತನಗೋಸ್ಕರನೇ ತನ್ನ ಮಗನನ್ನು ಕೊಂದಿದ್ದಾನೆ ಅನ್ನೋದಕ್ಕೆ ಉತ್ತಮ ಉದಾಹರಣೆಯಾಗಿ ನಿಂತಿದೆ ಈ ಒಂದು ಭಾರ ಕಮಾನ್. ಈ ಒಂದು ಅಪೂರ್ಣ ಕಟ್ಟಡದಲ್ಲಿ ಸುತ್ತಲೂ ಲಂಬವಾಗಿ ಮತ್ತು ಅಡ್ಡಲಾಗಿ ಒಟ್ಟು 12 ಕಮಾನುಗಳಿವೆ. ಆದ್ದರಿಂದಲೇ ಇದನ್ನು ಭಾರ ಕಮಾನ್ ಎಂದು ಕರೆಯಲಾಗುತ್ತೆ. ಈ ಒಂದು ಕಟ್ಟಡವನ್ನು ಆಲಿ ರೋಜಾ ಅಂತ ಕೂಡ ಕರೀತಾರೆ. ಈ ಒಂದು ಅಪರೂಪದ ಕಟ್ಟಡವನ್ನು ನೋಡಲು ಕರ್ನಾಟಕ ಮಾತ್ರವಲ್ಲದೆ ಹೊರದೇಶಗಳಿಂದಲೂ ಕೂಡ ಅನೇಕ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಹೆಚ್ಚಾಗಿ ಫೋಟೋ ಶೂಟಿಂಗ್ ನಡೆಯುತ್ತಂತೆ. ಫೋಟೋಶೂಟ್ಗೆ ಈ ಸ್ಥಳ ಒಂದು ಉತ್ತಮ ಆಯ್ಕೆ ಅಂತಲೇ ಹೇಳಬಹುದು. ಆಲಿ ಆದಿಲ್ ಶಾ ಅದ್ಭುತ ವಾಸ್ತುಶಿಲ್ಪವಿರುವ ಒಂದು ಸಮಾಧಿಯನ್ನು ನಿರ್ಮಿಸಲು ಬಯಸ್ತಾನೆ. ಆದರೆ ಆತನ ತಂದೆಯೇ ಅದಕ್ಕೆ ಅಡ್ಡಲಾಗಿ ನಿಲ್ತಾನೆ, ಅವನ ಸಾವಿಗೂ ಕೂಡ ಕಾರಣನಾಗ್ತಾನೆ. ಈ ಒಂದು ಭಾರ ಕಮಾನನ್ನು ನೋಡೋದಕ್ಕೆ ಅರ್ಧ ಗಂಟೆಯ ಸಮಯ ಸಾಕಾಗತ್ತೆ. ಈ ಭಾರ ಕಮಾನನ್ನು ನೋಡಿಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ 9:30 ಆಗಿತ್ತು. ವಿಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ಹೊರಗಡೆ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ. ಬೆಳಗ್ಗೆ ಬೇಗ ರೂಮ್ ಬಿಟ್ಟಿದ್ದರಿಂದ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿರಲಿಲ್ಲ. ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ತಿಂದು ನಂತರ ರೂಮಿಗೆ ಹೋಗಿ ಅರ್ಧ ಗಂಟೆ ರೆಸ್ಟ್ ಮಾಡಿ ನಂತರ ನಾವು ಹೊರಟಿದ್ದು ಶಿವಗಿರಿ ಕಡೆಗೆ.